ಮೈಸೂರು ಕ್ಷೇತ್ರ ರಚನೆಯಾಗಿದ್ದು 1951ರಲ್ಲಿ. ಮೊದಲು ದ್ವಿಸದಸ್ಯ ಕ್ಷೇತ್ರವಾಗಿದ್ದ ಮೈಸೂರಿನಲ್ಲಿ ಇಬ್ಬರು ಸಂಸದರು ಆರಿಸಿ ಬಂದಿದ್ದರು. MS ಗುರುಪಾದಸ್ವಾಮಿ ಇವರು ಮೈಸೂರು ಜಿಲ್ಲೆಯ ಮಾಲಂಗಿಯವರು. ಹುಟ್ಟಿದ್ದು 7 ಆಗಸ್ಟ್ 1924ರಲ್ಲಿ. ತಂದೆ ಶಿವಲಿಂಗ ದೇವರು. ಮೈಸೂರಿನ ಮೊದಲ ಸಂಸದರಲ್ಲಿ ಒಬ್ಬರಾಗಿರುವ ಇವರು ನಂತರ 4 ಬಾರಿ ರಾಜ್ಯಸಭೆಗೆ ಆಯ್ಕೆಯಾಗಿ ರಾಜ್ಯಸಭಾ ನಾಯಕರಾಗಿ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಇಂದಿರಾ ಗಾಂಧಿ ವಿರೋಧಿಸಿ ಜನತಾ ಪಕ್ಷ ಕಟ್ಟಿದವರಲ್ಲಿ ಇವರು ಕೂಡ ಒಬ್ಬರು. N ರಾಚಯ್ಯ ಇವರು T ನರಸೀಪುರದವರು. ಹುಟ್ಟಿದ್ದು 2 ಮೇ 1920ರಲ್ಲಿ. ತಂದೆ ನರಸಿಂಹಯ್ಯ. ದಲಿತರ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಶ್ರಮಿಸಿರುವ ಇವರು ಮೊದಲು ಮೈಸೂರು ನಗರಸಭೆ ಉಪಾಧ್ಯಕ್ಷರಾಗಿದ್ದರು. ನಂತರ ಲೋಕಸಭೆಗೆ ಸ್ಪರ್ಧಿಸಿ ಮೈಸೂರಿನ ಮೊದಲ ಸಂಸದರಲ್ಲಿ ಒಬ್ಬರಾಗಿದ್ದಾರೆ. 2ನೇ ಚುನಾವಣೆಯಲ್ಲೂ ಸಹ ಮೈಸೂರು ದ್ವಿಸದಸ್ಯ ಕ್ಷೇತ್ರ ಆಗಿತ್ತು. ಆಗಲೂ ಇಬ್ಬರು ಸಂಸದರು ಆರಿಸಿ ಬಂದಿದ್ದರು. M ಶಂಕರಯ್ಯ ಇವರು ಮೈಸೂರು ನಗರದವರು. ಹುಟ್ಟಿದ್ದು 27 ಮೇ 1906ರಲ್ಲಿ. ತಂದೆ ಪುಟ್ಟಮಲ್ಲಯ್ಯ. ಮೊದಲು ಮೈಸೂರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದ ಇವರು ನಂತರ ಮೈಸೂರಿನ ಸಂಸದರಾಗಿ 2 ಬಾರಿ ಆಯ್ಕೆ ಆಗ್ತಾರೆ. ಇವರ ಜೊತೆ ಗೆದ್ದಿದ್ದ ಇನ್ನೊಬ್ಬ ಅಭ್ಯರ್ಥಿ ಅಂದರೆ ಅದು SM ಸಿದ್ದಯ್ಯನವರು. ಇವರು ಮೈಸೂರು ಜಿಲ್ಲೆಯ ಸೋಸಲೆ ಗ್ರಾಮದವರು. ಹುಟ್ಟಿದ್ದು ಆಗಸ್ಟ್ 15, 1918ರಲ್ಲಿ. ತಂದೆ ಮರಿಯಪ್ಪ ಸಿದ್ದಯ್ಯ. ಮೈಸೂರು ಕ್ಷೇತ್ರದಿಂದ 1 ಬಾರಿ ಹಾಗೂ ಚಾಮರಾಜನಗರ ಕ್ಷೇತ್ರದಿಂದ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. 1962ರ ನಂತರ ದ್ವಿಸದಸ್ಯ ಕ್ಷೇತ್ರ ರದ್ದಾಗಿ ಮೈಸೂರು ಕ್ಷೇತ್ರದಿಂದ ಬೇರ್ಪಟ್ಟು ಹೊಸದಾಗಿ ಚಾಮರಾಜನಗರ ಕ್ಷೇತ್ರ ರಚನೆಯಾಗುತ್ತೆ. ತುಳಸಿದಾಸ್ ದಾಸಪ್ಪ ಇವರು ಬೆಂಗಳೂರಿನವರು. ತಂದೆ ಬೆಂಗಳೂರಿನ ಸಂಸದರಾಗಿದ್ದ HC ದಾಸಪ್ಪನವರು. ಹುಟ್ಟಿದ್ದು 16 ಜುಲೈ 1929ರಲ್ಲಿ. 3 ಬಾರಿ ಮೈಸೂರಿನ ಸಂಸದರಾಗಿ ಕೇಂದ್ರದಲ್ಲಿ ಕಲ್ಲಿದ್ದಲು ಹಾಗೂ ಗಣಿ ಇಲಾಖೆಯ ರಾಜ್ಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ. M ರಾಜಶೇಖರ ಮೂರ್ತಿ ಇವರು ಮೈಸೂರಿನ ಮಾಲಂಗಿಯವರು. ಹುಟ್ಟಿದ್ದು 10 ಮೇ 1922ರಲ್ಲಿ. ತಂದೆ ಮಾದಪ್ಪ. 1 ಬಾರಿ ಮೈಸೂರಿಂದ ಸಂಸದರಾಗಿದ್ದ ಇವರು ನಂತರ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಶಾಸಕರಾಗಿ ರಾಜ್ಯ ಸರ್ಕಾರದಲ್ಲಿ ಕಂದಾಯ ಮತ್ತು ಹಣಕಾಸು ಮಂತ್ರಿಯಾಗಿ ಹಾಗೂ ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಮೈಸೂರಿನ ಮಹಾರಾಜರಾಗಿದ್ದ ಇವರು ಹುಟ್ಟಿದ್ದು 20 ಫೆಬ್ರವರಿ 1953ರಲ್ಲಿ. ತಂದೆ ಮೊದಲ ರಾಜ್ಯಪಾಲರು ಹಾಗೂ ಮೈಸೂರಿನ ಒಡೆಯರಾದ ಜಯಚಾಮರಾಜೇಂದ್ರ ಒಡೆಯರು. 4 ಬಾರಿ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಚಂದ್ರಪ್ರಭಾ ಅರಸ್ ಇವರು ಹುಣಸೂರಿನವರು. ಹುಟ್ಟಿದ್ದು 25 ಮೇ 1946ರಲ್ಲಿ. ತಂದೆ ಮಾಜಿ ಮುಖ್ಯಮಂತ್ರಿಯಾದ ದೇವರಾಜ ಅರಸ್ರವರು. ಹುಣಸೂರು ಕ್ಷೇತ್ರದಲ್ಲಿ ಶಾಸಕರಾಗಿದ್ದ ಇವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದ ಮೈಸೂರು ಒಡೆಯರ ವಿರುದ್ಧ ಸ್ಪರ್ಧಿಸಿ ಗೆದ್ದು ಒಮ್ಮೆ ಸಂಸದರಾಗಿ ಆಯ್ಕೆಯಾಗಿದ್ದರು. CH ವಿಜಯಶಂಕರ್ ಇವರು ರಾಣಿಬೆನ್ನೂರು ತಾಲೂಕಿನ ಮಕನೂರು ಗ್ರಾಮದವರು. ಹುಟ್ಟಿದ್ದು 21 ಅಕ್ಟೋಬರ್ 1956ರಲ್ಲಿ. ತಂದೆ ಚಂದ್ರಶೇಖರ್. ಹುಣಸೂರು ಕ್ಷೇತ್ರದ ಶಾಸಕರಾಗಿದ್ದ ಇವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಲೋಕಸಭೆಗೆ ಸ್ಪರ್ಧಿಸಿ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ನಂತರ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ರಾಜ್ಯ ಸರ್ಕಾರದಲ್ಲಿ ಅರಣ್ಯ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ. H ವಿಶ್ವನಾಥ್ ರವರು ಇವರು ಹುಟ್ಟಿದ್ದು 15 ಡಿಸೆಂಬರ್ 1949 ಕೃಷ್ಣರಾಜನಗರದಲ್ಲಿ. ತಂದೆ ಹುಚ್ಚೇಗೌಡ. ಕೃಷ್ಣರಾಜನಗರ ಕ್ಷೇತ್ರದಿಂದ 3 ಬಾರಿ ಶಾಸಕರಾಗಿ ಹಾಗೂ ಹುಣಸೂರು ಕ್ಷೇತ್ರದಿಂದ 1 ಬಾರಿ ಶಾಸಕರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿರುವ ಇವರು 1 ಬಾರಿ ಮೈಸೂರಿನ ಸಂಸದರು ಕೂಡ ಆಗಿದ್ದಾರೆ. ಪ್ರತಾಪ್ ಸಿಂಹರವರು ಇವರು ಹಾಸನ ಜಿಲ್ಲೆಯ ಸಕಲೇಶಪುರದವರು. ಹುಟ್ಟಿದ್ದು 21 ಜೂನ್ 1976ರಲ್ಲಿ. ತಂದೆ ಗೋಪಾಲಗೌಡ. ಮುಂಚೆ ಪತ್ರಕರ್ತರಾಗಿದ್ದ ಇವರು ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ 2 ಬಾರಿ ಮೈಸೂರಿನ ಸಂಸದರಾಗಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಇವರಿಗೆ ಬಿಜೆಪಿ ಪಕ್ಷದ ಟಿಕೆಟ್ ಸಿಕ್ಕಿಲ್ಲ. ಇವರ ಬದಲಿಗೆ ಮೈಸೂರಿನ ಮಹಾರಾಜರಾಗಿರುವ ಯದುವೀರ್ ರವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ. ಇವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ M ಲಕ್ಷ್ಮಣ್ ರವರು ಸ್ಪರ್ಧೆ ಮಾಡಿದ್ದಾರೆ. ಮೈಸೂರು ಕ್ಷೇತ್ರಕ್ಕೆ ನಡೆದ 19 ಚುನಾವಣೆಗಳಲ್ಲಿ 14 ಬಾರಿ ಕಾಂಗ್ರೆಸ್, 4 ಬಾರಿ ಬಿಜೆಪಿ ಹಾಗೂ 1 ಬಾರಿ KMPP ಪಕ್ಷಗಳು ಗೆದ್ದಿವೆ. ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಭ್ಯರ್ಥಿ ಎಂದರೆ ಅದು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು. ಒಟ್ಟು 4 ಬಾರಿ ಗೆದ್ದಿದ್ದಾರೆ.